ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಅದರ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು. ನಿನ್ನೆ 469 ಪಾಯಿಂಟ್ಸ್ ಅಥವಾ 1% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಕೂಡ ಸ್ವಲ್ಪ ಡೌನ್ ಅಲ್ಲಿ ಆಗಿದೆ. ನಂತರ ಒಂದಷ್ಟು ರಿಕವರಿ ಕಂಡು ಬಂದಿದೆ, ಪಾಸಿಟಿವ್ ಬಂದಿದೆ. ಬಟ್ ಅಲ್ಲಿಂದ ಕಂಟಿನ್ಯೂಸ್ ಡೌನ್ ಫಾಲ್ ಆಗಿದೆ. ಓವರ್ ಆಲ್ 469 ಪಾಯಿಂಟ್ಸ್ ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ 521 ಪಾಯಿಂಟ್ಸ್ ಅಥವಾ 2.38% ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ. ಇಲ್ಲಿ ಅದಕ್ಕಿಂತ ಜಾಸ್ತಿನೇ ಡೌನ್ ಫಾಲ್ ಇದೆ. ಒಟ್ಟಿನಲ್ಲಿ ಎರಡು ಕಡೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ನಿನ್ನೆ ಗ್ಲೋಬಲ್ ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ನಮ್ಮ ಮಾರ್ಕೆಟ್ ಅಂತೂ ಕ್ಲೋಸ್ ಇತ್ತು, ಹಾಗಾಗಿ ಬಚಾವಾಯ್ತು ಅಂತ ಹೇಳ್ಬೋದು ಸ್ವಲ್ಪ ಡೌನ್ ಫಾಲ್ ಇಂದ. ಬಟ್ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ನೋಡಬೇಕಾಗಿದೆ. ಇನ್ನು ಮೊನ್ನೆ FIS DIS ಆಕ್ಟಿವಿಟಿ ನೋಡೋದಾದ್ರೆ ಮೊನ್ನೆ FIS ನೋಡಬಹುದು 1805 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 5429 ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ. FIS ಸೆಲ್ಲಿಂಗ್ ಸ್ವಲ್ಪ ಕಡಿಮೆ ಆಗಿದೆ ಮೊನ್ನೆ, ಯಾಕಂದ್ರೆ 5000 ಕೋಟಿ 6000 ಕೋಟಿ 8000 ಕೋಟಿ ಈ ರೀತಿ ಸೆಲ್ ಮಾಡ್ತಾ ಇದ್ರು. ಬಟ್ ಮೊನ್ನೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೆಲ್ ಮಾಡಿದ್ದಾರೆ. ನೋಡೋಣ ಇವತ್ತು ಯಾವ ರೀತಿ ಸೆಲ್ ಮಾಡ್ತಾರೆ ಇವರು ಅಂತ. ಇನ್ನು ಟ್ರಂಪ್ ಅನ್ನ ಹಲವು ಅಪ್ಡೇಟ್ ಗಳನ್ನ ಕೊಡ್ತಾ ಇದ್ದಾರೆ ನೋಡಬಹುದು. ಟ್ರಂಪ್ ಡಿಲೇಸ್ ಇರಾನ್ ಪವರ್ ಪ್ಲಾಂಟ್ ಸ್ಟ್ರೈಕ್ಸ್ ಅಂಟಿಲ್ ಏಪ್ರಿಲ್ 6 ಸೇಸ್ ಸ್ಟಾಕ್ಸ್ ಗೋಯಿಂಗ್ ವೆರಿ ವೆಲ್. ಏಪ್ರಿಲ್ 6ನೇ ತಾರೀಕುವರೆಗೂ ಪವರ್ ಪ್ಲಾಂಟ್ ಗಳ ಮೇಲೆ ಸ್ಟ್ರೈಕ್ ಮಾಡಲ್ಲ ಅಂತ ಮುಂದಕ್ಕೆ ಹಾಕಿದ್ದಾರೆ. ಫಸ್ಟ್ 5 ಡೇಸ್ ಮುಂದಕ್ಕೆ ಹಾಕಿದ್ರು, ಈಗ 5 ಡೇಸ್ ಆಯ್ತು. ಅದನ್ನ ಅನದರ್ 6 ಡೇಸ್ 6 ಅಲ್ಲ ಅಪ್ ಟು ಏಪ್ರಿಲ್ 6 ವರೆಗೂ ಕೂಡ ಮುಂದಕ್ಕೆ ಹಾಕಿದ್ದಾರೆ. ಟಾಕ್ಸ್ ಚೆನ್ನಾಗಿ ಹೋಗ್ತಿದೆ ಅಂತ ಮಾತನ್ನ ಹೇಳಿದ್ದಾರೆ. ಬಟ್ ಇಲ್ಲಿ ಇರಾನ್ ಅಂತೂ ಒಪ್ಕೊಳ್ತಾ ಇಲ್ಲ, ನಾವು ಮಾತುಕತೆ ಆಡ್ತಿದೀವಿ ಅಂತ. ಬಟ್ ಟ್ರಂಪ್ ಮಾತ್ರ ಹಿಂಗೆ ಹೇಳ್ತಿದ್ದಾರೆ. ಯಾರ ಜೊತೆ ಮಾತಾಡ್ತಿದಾರೋ ಗೊತ್ತಿಲ್ಲ. ಇದ್ರ ಜೊತೆಗೆ ನೋಡಬಹುದು, ಟ್ರಂಪ್ ಸೇಸ್ ಇರಾನ್ ಅಲೌಡ್ ಪ್ಯಾಸೇಜ್ ಆಫ್ 10 ಆಯಿಲ್ ಟ್ಯಾಂಕರ್ಸ್ ಆಸ್ ಎ ಪ್ರೆಸೆಂಟ್. ಅಂದ್ರೆ 10 ಆಯಿಲ್ ಟ್ಯಾಂಕರ್ಸ್ ಅನ್ನ ಇವರು ಅಲೋ ಮಾಡಿದ್ದಾರೆ. ಅಂದ್ರೆ ಇದರ ಅರ್ಥ ಸಿಗ್ನಲಿಂಗ್ ನೆಗೋಷಿಯೇಷನ್ ಇಂಟೆಂಟ್. ಈ ಮೂಲಕ ಅವರು ನೆಗೋಷಿಯೇಷನ್ಸ್ ಗೆ ರೆಡಿ ಇದೀವಿ ಅನ್ನುವಂತ ಇಂಡಿಕೇಶನ್ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅವರು ಹೊರ್ಮುಜ್ ಅಲ್ಲಿ ಟ್ಯಾಂಕರ್ ಗಳನ್ನ ಬಿಟ್ಟಿರೋದು ಫ್ರೆಂಡ್ಲಿ ನೇಷನ್ಸ್ ಅಂತ ಹೇಳಿ ಚೀನಾ, ಭಾರತ, ಕುವೈತ್, ಪಾಕಿಸ್ತಾನ್ ಹೀಗೆ 5 ರಿಂದ 6 ದೇಶಗಳ ಹಡಗುಗಳನ್ನ ಬಿಟ್ಟಿದ್ದಾರೆ. ಬಟ್ ಅದನ್ನ ಟ್ರಂಪ್ ಅನ್ನ ಈ ರೀತಿ ಬಳಸ್ಕೊಳ್ತಿದ್ದಾರೆ. ನೋಡೋಣ, ಎಲ್ರಿಗೂ ಬೇಕಾಗಿರೋದು ಸದ್ಯದ ಮಟ್ಟಿಗೆ ಈ ಯುದ್ಧ ಮುಗಿದು ಕ್ರೂಡ್ ಸಮಸ್ಯೆ ಮುಗಿಬೇಕು ಅನ್ನೋದೇ. ಯಾವ್ದೋ ಒಂದು ರೀತಿಯಲ್ಲಿ ಮುಗಿದ್ರೆ ಸಾಕು. ಬಟ್ ಟ್ರಂಪ್ ಅಣ್ಣ ಹಿಂಗೆ ಅಂತಂದ್ರೆ ಎಲ್ಲದಕ್ಕೂ ಕ್ರೆಡಿಟ್ ತಗೊಳ್ತಾರೆ ಅಥವಾ ತಗೊಳಕ್ ಪ್ರಯತ್ನ ಪಡ್ತಾರೆ. ಅದೇ ಇಲ್ಲೂ ಆಗ್ತಾ ಇದೆ. ಬಟ್ ನೋಡೋಣ ಇನ್ನು ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ನಿನ್ನೆ ಒಂದಷ್ಟು ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು. ಫ್ಯಾಗಂಡ್ ಅಲ್ಲಿ ನೋಡಬಹುದು 100 ರೇಂಜ್ ಅಲ್ಲಿ ಇದ್ದಂತ ಕ್ರೂಡ್ 106 ಕ್ರಾಸ್ ಮಾಡಿದೆ. ಇವತ್ತು 1% ಡೌನ್ ಫಾಲ್ ಇದೆ. ಬಟ್ ನಿನ್ನೆ ಒಂದಷ್ಟು ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಸದ್ಯದ ಮಟ್ಟಿಗೆ 1% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇವತ್ತು. ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಸುಲಾ ವೈನ್ಯಾರ್ಡ್ಸ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ 20 ಕೋಟಿ ಮೊತ್ತದ ಲ್ಯಾಂಡ್ ಅಕ್ವಿಸಿಷನ್ ಗೆ ಅಪ್ರೂವಲ್ ಮಾಡಿದೆ. ಈ ಲ್ಯಾಂಡ್ ಅಕ್ವಿಸಿಷನ್ ಸದ್ಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಸುಲಾ ವೈನ್ಯಾರ್ಡ್ಸ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಈ ಸುದ್ದಿಗೆ ಅಂತ. ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಸುದ್ದಿಯಲ್ಲಿರುತ್ತೆ. ಕೊಚ್ಚಿನ್ ಶಿಪ್ ಯಾರ್ಡ್ ಜೊತೆಗೆ HBL ಎಂಜಿನಿಯರಿಂಗ್ ಈ 2 ಸ್ಟಾಕ್ ಗಳು ಫೋಕಸ್ ಅಲ್ಲಿರುತ್ತವೆ. ಕಾರಣ ಈ 2 ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದ್ವು ಹಿಂದೆ. ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾವೆ. ಈಗ ಇಲ್ಲಿ ಮೆನ್ಷನ್ ಆಗಿಲ್ಲ ನ್ಯೂಸ್ ಅಲ್ಲಿ. 2 ಕಂಪನಿಗಳು ಸೇರಿ ಇ ಮೊಬಿಲಿಟಿ ಟೆಕ್ನಾಲಜೀಸ್ ಅಂಡ್ ಎನರ್ಜಿ ಸ್ಟೋರೇಜ್ ಸೊಲ್ಯೂಷನ್ಸ್ ಅನ್ನ ಮಾರಿಟೈಮ್ ಸೆಕ್ಟರ್ ಗೆ ಡೆವಲಪ್ ಮಾಡುವಂತದ್ದು. ಇದಕ್ಕೆ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ. ಕೊಚ್ಚಿನ್ ಶಿಪ್ ಯಾರ್ಡ್ ಇದರಲ್ಲಿ 40% ಸ್ಟೇಕ್ ಅನ್ನ ಹೊಂದಿರುತ್ತೆ. 60% ಸ್ಟೇಕ್ ಅನ್ನ HBL ಎಂಜಿನಿಯರಿಂಗ್ ಹೊಂದಿರುತ್ತೆ. ಈ ಜಾಯಿಂಟ್ ವೆಂಚರ್ ಕಾರಣಕ್ಕೆ ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರುತ್ತೆ. HBL ಎಂಜಿನಿಯರಿಂಗ್ ಹಾಗೂ ಕೊಚ್ಚಿನ್ ಶಿಪ್ ಯಾರ್ಡ್ ಎರಡನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಅಂತ. ನಂತರ ಗ್ಲೋಬಲ್ ಹೆಲ್ತ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ವಾರಣಾಸಿಯಲ್ಲಿ 400 ಬೆಡ್ ಕೆಪಾಸಿಟಿ ಇರುವಂತಹ ಹಾಸ್ಪಿಟಲ್ ಸೆಟಪ್ ಮಾಡ್ಲಿಕ್ಕೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಇದಕ್ಕಾಗಿ 322 ಕೋಟಿಯನ್ನ ಕಂಪನಿ ಇನ್ವೆಸ್ಟ್ ಮಾಡ್ತಾ ಇದೆ. ಈ ಒಂದು ಸದ್ಯ ಕಾರಣಕ್ಕೆ ಗ್ಲೋಬಲ್ ಹೆಲ್ತ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಕೂಡ ವಾಚ್ ಮಾಡಬಹುದು. ನಂತರ ಪವರ್ ಮ್ಯಾಕ್ ಪ್ರಾಜೆಕ್ಟ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಒಂದು ಆರ್ಡರ್ ಸಿಕ್ಕಿತ್ತು 250 ಮೆಗಾವ್ಯಾಟ್ ಪ್ರಾಜೆಕ್ಟ್. ಈಗ ಅದು ಕ್ಯಾನ್ಸಲ್ ಆಗಿದೆ. 250 ಮೆಗಾವ್ಯಾಟ್ ಬೆಸ್ಟ್ ಪ್ರಾಜೆಕ್ಟ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಪ್ರಾಜೆಕ್ಟ್. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಪವರ್ ಮ್ಯಾಕ್ ಪ್ರಾಜೆಕ್ಟ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಇನ್ನು RRP ಡಿಫೆನ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ.
ಕಾರಣ ಕಂಪನಿ BEL ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಸೆಮಿಕಂಡಕ್ಟರ್ಸ್ ಹಾಗೂ ಅನ್ಮ್ಯಾನ್ಡ್ ಸಿಸ್ಟಮ್ಸ್ ಗೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ಎಲೆಕ್ಟ್ರೋ ಆಪ್ಟಿಕ್ಸ್, ಈ 3 ಸಿಸ್ಟಮ್ಸ್ ಗೆ ಸಂಬಂಧಪಟ್ಟಂತೆ BEL ಜೊತೆ MOU ಮಾಡಿಕೊಂಡಿದೆ. ಹಾಗಾಗಿ RRP ಡಿಫೆನ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ನಂತರ ಫಿನೋಟೆಕ್ಸ್ ಕೆಮಿಕಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿ ಕ್ರೂಡ್ ಕೆಮ್ ಟೆಕ್ನಾಲಜಿ ಅಮೆರಿಕದ ಟೆಕ್ಸಾಸ್ ನಲ್ಲಿ 15 ಎಕರೆಯಲ್ಲಿ ಹೊಸ ಫೆಸಿಲಿಟಿಯನ್ನ ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫಿನೋಟೆಕ್ಸ್ ಕೆಮಿಕಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ನಂತರ ಸಾತ್ವಿಕ್ ಗ್ರೀನ್ ಎನರ್ಜಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಮಧ್ಯಪ್ರದೇಶದಲ್ಲಿ 185 ಎಕರೆ ಲ್ಯಾಂಡ್ ಲೀಸ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ. ಅಂದ್ರೆ ಲ್ಯಾಂಡ್ ನ ಲೀಸ್ ಗೆ ತಗೊಂಡಿದೆ 185 ಎಕರೆ ಗ್ರೀನ್ ಎನರ್ಜಿ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಸಾತ್ವಿಕ್ ಗ್ರೀನ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಅಂತ. ಇನ್ನು ಸಿಟಿ ಯೂನಿಯನ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ 3 ಹೊಸ ಬ್ರಾಂಚ್ ಗಳನ್ನ ಲಾಂಚ್ ಮಾಡಿದೆ. ರಾಜಸ್ಥಾನಲ್ಲಿ 2 ಹಾಗೂ ತಮಿಳುನಾಡಲ್ಲಿ 1 ಹೊಸ ಬ್ರಾಂಚ್ ಅನ್ನು ಓಪನ್ ಮಾಡಿದೆ. ಈ ಮೂಲಕ ಕಂಪನಿಯ ಟೋಟಲ್ ಬ್ರಾಂಚ್ ಗಳ ಸಂಖ್ಯೆ 935 ಅನ್ನು ತಲುಪಿದೆ. ಈ ಸುದ್ದಿ ಕಾರಣಕ್ಕೆ ಸಿಟಿ ಯೂನಿಯನ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು ಕಾನ್ಕಾರ್ಡ್ ಕಂಟ್ರೋಲ್ ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ನಿಯರ್ಲಿ 85 ಕೋಟಿ ಆರ್ಡರ್ ಸಿಕ್ಕಿದೆ. ನೀವು ಇಲ್ಲಿ ನೋಡಬಹುದು 84.68 ಕೋಟಿ ರೈಲ್ವೆ ಆರ್ಡರ್ ಥ್ರೂ ಸಬ್ಸಿಡಿಯರಿ ಮೂಲಕ ಸಿಕ್ಕಿರುವಂತದ್ದು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಕಾನ್ಕಾರ್ಡ್ ಕಂಟ್ರೋಲ್ ಸಿಸ್ಟಮ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ GST ಡಿಮಾಂಡ್ ಬಂದಿದೆ. 7100 ಕೋಟಿ GST ಡಿಮಾಂಡ್ ಬಂದಿದೆ. 7100 ಕೋಟಿ ಡಿಮಾಂಡ್ ಬಂದ ತಕ್ಷಣ ಕಂಪನಿ ಏನ್ ಪೇ ಮಾಡೋದಿಲ್ಲ, ಮತ್ತೆ ಅದಕ್ಕೆ ಅಪೀಲ್ ಮಾಡುತ್ತೆ. ಇನ್ ಕೇಸ್ ಅಲ್ಲಿ ಸಾಧ್ಯ ಆಗಿಲ್ಲ ಅಂದ್ರೆ ಮತ್ತೆ ಕೋರ್ಟ್ಗೆ ಹೋಗುವಂತ ಚಾನ್ಸಸ್ ಇರುತ್ತೆ. ಆ ನಂತರ ಅದರಲ್ಲಿ ಬದಲಾವಣೆಗಳು ಕೂಡ ಆಗ್ಬಹುದು. ಬಟ್ ಸದ್ಯದ ಮಟ್ಟಿಗೆ ಈ ಸುದ್ದಿ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ನಂತರ ಕಲ್ಪತರು ಪ್ರಾಜೆಕ್ಟ್ಸ್ ಫೋಕಸ್ ಅಲ್ಲಿರುತ್ತೆ. ಕಲ್ಪತರು ಪ್ರಾಜೆಕ್ಟ್ಸ್ ಜೊತೆಗೆ ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ಸ್ 540 ಕೋಟಿ ಆರ್ಡರ್ ಅನ್ನ ಕೊಟ್ಟಿದೆ, ಅಂದ್ರೆ ಪ್ರಾಜೆಕ್ಟ್ ಅನ್ನ ಕೊಟ್ಟಿದೆ ಕಲ್ಪತರು ಪ್ರಾಜೆಕ್ಟ್ಸ್ ಇಂಟರ್ನ್ಯಾಷನಲ್ ಗೆ. ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಇದು. ಈ ಸುದ್ದಿ ಕಾರಣಕ್ಕೆ ಕಲ್ಪತರು ಪ್ರಾಜೆಕ್ಟ್ಸ್ ಹಾಗೂ ಚೋಳಮಂಡಲಂ ಫೈನಾನ್ಸ್, ಅಂದ್ರೆ ಚೋಳಮಂಡಲಂ ಕಲ್ಪತರು ಪ್ರಾಜೆಕ್ಟ್ಸ್ ಗೆ ಕೊಟ್ಟಿರುವಂತ ಆರ್ಡರ್ ಇದು. ಈ ಸುದ್ದಿ ಕಾರಣಕ್ಕೆ 2 ಸ್ಟಾಕ್ ಗಳು ಫೋಕಸ್ ಅಲ್ಲಿರ್ತವೆ. ಎರಡನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಅಂತ. ಇನ್ನು ರೈಲ್ಟೆಲ್ ಕಾರ್ಪೊರೇಷನ್ ಫೋಕಸ್ ಅಲ್ಲಿರುತ್ತೆ. ಕಂಪನಿಗೆ 2 ಸಣ್ಣ ಸಣ್ಣ ಆರ್ಡರ್ ಗಳು ಸಿಕ್ಕಿದ್ದಾವೆ. ಒಂದು 29 ಕೋಟಿ, ಇನ್ನೊಂದು 14 ಕೋಟಿ ಆರ್ಡರ್ ಸಿಕ್ಕಿದೆ. 2 ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು ಅಫೆಲ್ 3i ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಮುಂಚೆ ಇದರ ನೇಮ್ ಅಫೆಲ್ ಇಂಡಿಯಾ ಅಂತ ಇತ್ತು, ಈಗ ಅಫೆಲ್ 3i ಅಂತ ಮಾಡಿದ್ದಾರೆ. ಕಂಪನಿಗೆ ಒಂದು ಪೇಟೆಂಟ್ ಸಿಕ್ಕಿದೆ, ಅಂದ್ರೆ ಪೇಟೆಂಟ್ ಅನ್ನ ಪಡ್ಕೊಂಡಿದೆ. ಈ ಮುಂಚೆ ಅಮೆರಿಕದಲ್ಲಿ ಪಡ್ಕೊಂಡಿತ್ತು, ಈಗ ಭಾರತದಲ್ಲೂ ಕೂಡ ಪೇಟೆಂಟ್ ಅನ್ನ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಅಫೆಲ್ 3i ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು RBL ಬ್ಯಾಂಕ್ ಫೋಕಸ್ ಅಲ್ಲಿರುತ್ತೆ. ರೀಸೆಂಟ್ ಆಗಿ RBL ಬ್ಯಾಂಕ್ ಅಲ್ಲಿ ಡೈವೆಸ್ಟ್ಮೆಂಟ್ ಹಿಂದಕ್ಕೆ ಹೋಗಿದೆ ಅನ್ನೋ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಕ್ರಾಶ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ಬಟ್ ಈಗ ಒಂದು ಅಪ್ಡೇಟ್ ಬಂದಿದೆ. RBL ಬ್ಯಾಂಕ್ ಅಲ್ಲಿ ಎಮಿರೇಟ್ಸ್ NBD ಸ್ಟೇಕ್ ಅನ್ನ ತಗೊಳ್ಳಿಕ್ಕೆ ಸೆಂಟ್ರಲ್ ಬ್ಯಾಂಕ್ ಆಫ್ UAE ಇಂದ ಅಪ್ರೂವಲ್ ಸಿಕ್ಕಿದೆ ಅಂತ. ಆಕ್ಚುಲಿ ಇಲ್ಲಿ ಅಂದ್ರೆ ನಮ್ಮ RBI ಆಗ್ಲಿ ಅಥವಾ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಆಗ್ಲಿ ಅಥವಾ ಭಾರತ ಸರ್ಕಾರ ಆಗ್ಲಿ ಕೊಟ್ಟಿರುವಂತದ್ದಲ್ಲ ಅಪ್ರೂವಲ್. ಅವರು ಇದರಲ್ಲಿ ಹೂಡಿಕೆ ಮಾಡ್ಬೇಕಂದ್ರೆ ಇಲ್ಲಿ ಅಪ್ರೂವಲ್ ಪಡ್ಕೊಳ್ಬೇಕಾಗುತ್ತೆ. ಬಟ್ ಅಲ್ಲಿನ ಕಂಪನಿ ಇಲ್ಲಿ ಹೂಡಿಕೆ ಮಾಡಬೇಕು ಅಂದ್ರೆ ಅಲ್ಲಿ ಕೂಡ ಅಪ್ರೂವಲ್ ಬೇಕಲ್ಲ. ಈಗ ಅಲ್ಲಿ ಅಪ್ರೂವಲ್ ಅನ್ನ ಪಡ್ಕೊಂಡಿದೆ ಎಮಿರೇಟ್ಸ್ NBD. ಈ ಸುದ್ದಿ ಕಾರಣಕ್ಕೆ RBL ಬ್ಯಾಂಕ್ ಫೋಕಸ್ ಅಲ್ಲಿರುತ್ತೆ. ಗೊತ್ತಿಲ್ಲ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ, ಯಾಕಂದ್ರೆ ಮೊನ್ನೆ ಡೈವೆಸ್ಟ್ಮೆಂಟ್ ಪ್ರೋಸೆಸ್ ಹಿಂದೆ ಸರ್ದಿದೆ ಅಂತ ಕ್ರಾಶ್ ಆಗಿತ್ತು. ಬಟ್ ಈಗ ಎಮಿರೇಟ್ಸ್ NBD ಇಂದ ಒಂದು ಅಪ್ಡೇಟ್ ಬರ್ತಿದೆ. ಅದೇನಾದ್ರೂ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತಾ ಅನ್ನೋದನ್ನ ವಾಚ್ ಮಾಡಬಹುದು RBL ಬ್ಯಾಂಕ್ ಅಲ್ಲಿ ಇವತ್ತು. ನಂತರ ಗೋಲ್ಡಿಯಂ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಲ್ಯಾಬ್ ಗ್ರೋನ್ ಡೈಮಂಡ್ ಗಳ 21ನೇ ಸ್ಟೋರ್ ಅನ್ನ ಲಾಂಚ್ ಮಾಡಿದೆ. ಈ ಹೊಸ ಸ್ಟೋರ್ ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು ಹೈವೇ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ NHAI ಇಂದ 35 ಕೋಟಿ ಆರ್ಡರ್ ನ ಪಡ್ಕೊಂಡಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು ಬ್ರಿಗೇಡ್ ಎಂಟರ್ಪ್ರೈಸಸ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಬೆಂಗಳೂರಲ್ಲಿ ಹೊಸ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಲಾಂಚ್ ಮಾಡಿದೆ. ಸುಮಾರು 700 ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ ಪ್ರಾಜೆಕ್ಟ್ ಅಂತ ಹೇಳಲಾಗ್ತಿದೆ. ಈ ಸುದ್ದಿ ಕಾರಣಕ್ಕೆ ಬ್ರಿಗೇಡ್ ಎಂಟರ್ಪ್ರೈಸಸ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು BDL ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಅಡ್ವಾನ್ಸ್ಡ್ ಆಕಾಶ್ ವೆಪನ್ ಸಿಸ್ಟಮ್ ನ ಫಸ್ಟ್ ಆಫ್ ಪ್ರೊಡಕ್ಷನ್ ಮಾಡೆಲ್ ಅನ್ನ ಕಂಪ್ಲೀಟ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಭಾರತ್ ಡೈನಾಮಿಕ್ಸ್ ಫೋಕಸ್ ಅಲ್ಲಿರುತ್ತೆ. ಅಂದ್ರೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್, ಭಾರತದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಸಾಕಷ್ಟು ಸುದ್ದಿಯನ್ನ ಮಾಡಿತ್ತು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಇನ್ನು ಆಜಾದ್ ಇಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಮಿತ್ಸುಬಿಶಿ ಹೆವಿ ಎಂಜಿನಿಯರಿಂಗ್ ಇಂಡಸ್ಟ್ರೀಸ್ ಜೊತೆ 8 ವರ್ಷಗಳ ಲಾಂಗ್ ಟರ್ಮ್ ಒಪ್ಪಂದವನ್ನ ಮಾಡ್ಕೊಂಡಿದೆ. ಗ್ಯಾಸ್ ಟರ್ಬೈನ್ಸ್ ಅನ್ನ ಸಪ್ಲೈ ಮಾಡ್ಲಿಕ್ಕೆ ಲಾಂಗ್ ಟರ್ಮ್ ಒಪ್ಪಂದ. ಈ ಸುದ್ದಿ ಕಾರಣಕ್ಕೆ ಆಜಾದ್ ಇಂಜಿನಿಯರಿಂಗ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ.
ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು 3 IPOಗಳ ಸಬ್ಸ್ಕ್ರಿಪ್ಷನ್ ಗೆ ಲಾಸ್ಟ್ ಡೇ ಆಗಿರುತ್ತೆ. ಅದರಲ್ಲಿ ಮೊದಲನೇದಾಗಿ ಅಮಿರ್ ಚಂದ್ ಜಗದೀಶ್ ಕುಮಾರ್ IPO ಪ್ರೀಮಿಯಂ ನೋಡಬಹುದು 3.77% ನೋಡ್ಲಿಕ್ಕೆ ಕಾಣ್ತಾ ಇದೆ. ಆಸ್ ಆಫ್ ನೌ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ನಂತರ ಸಾಯಿ ಪ್ಯಾರೆಂಟರಲ್ IPO ಇಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ 0 ಇದೆ, ಏನು ಚೇಂಜಸ್ ಆಗಿಲ್ಲ. ನಂತರ ಪವರಿಕಾ ಇಲ್ಲಿ 0.25% ಇದೆ, ಆಲ್ಮೋಸ್ಟ್ ಇಲ್ಲೂ ಕೂಡ 0 ಅಂತಾನೆ ಹೇಳ್ಬೋದು. ಈ 3 IPOಗಳ ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು. 136 ಪಾಯಿಂಟ್ಸ್ ಅಥವಾ 0.59% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಕ್ಕೈಯಲ್ಲಿ ಮೋರ್ ದೆನ್ 1% ಡೌನ್ ಇದೆ. ಸ್ಟ್ರೈಟ್ ಟೈಮ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಅಥವಾ ಫ್ಲಾಟ್ ಅಂತ ಹೇಳ್ಬೋದು. ಹ್ಯಾಂಗ್ಸೆಂಗ್ ಅದು ಕೂಡ ಸ್ಲೈಟ್ಲಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ತೈವಾನ್ ವೇಟೆಡ್ ಅಲ್ಲಿ ಮೋರ್ ದನ್ 1% ಡೌನ್ ಇದೆ. ಕೋಸ್ಪಿ 2.5% ಡೌನ್ ಇದೆ. ಜಕಾರ್ತಾ ಕಂಪೋಸಿಟ್ 2% ಡೌನ್ ಇದೆ. ಹಾಗೆ ಶಾಂಘೈ ಕಂಪೋಸಿಟ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಫ್ಲಾಟಿಸ್ಟ್ ನೆಗೆಟಿವ್ ಇಂಡಿಕೇಶನ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬಟ್ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 233 ಪಾಯಿಂಟ್ಸ್ 0.51% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ. ಈಗ ನೋಡಬಹುದು 2% ಡೌನ್ ಆಗಿದೆ. ಒಳ್ಳೆಯ ಬೆಳವಣಿಗೆ ಕ್ರೂಡ್ ಪರ್ಫಾರ್ಮೆನ್ಸ್ ನೋಡಿದ್ರೆ. ಗೋಲ್ಡ್ ಅಲ್ಲಿ 0.78% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ರುಪಿ ಕಡೆ ಬಂದ್ರೆ 93.97 ಅಲ್ಲಿ ಇದೆ ರುಪಿ. ಇದು ಮೊನ್ನೆದು ನಿನ್ನೆ ಮಾರ್ಕೆಟ್ ಕ್ಲೋಸ್ ಇತ್ತು. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅಂತ. ಓವರ್ ಆಲ್ ಸೆಂಟಿಮೆಂಟ್ ಸ್ವಲ್ಪ ನೆಗೆಟಿವ್ ಇದೆ ಏಷ್ಯನ್ ಮಾರ್ಕೆಟ್ಸ್ ಇಂದ. ಬಟ್ ಡೌ ಜೋನ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಏನಾದ್ರೂ ಸೆಕೆಂಡ್ ಹಾಫ್ ಅಲ್ಲಿ ಒಂದಷ್ಟು ರಿಕವರಿ ಕಂಡು ಬರ್ಬೋದಾ ಕಾದು ನೋಡಬೇಕಾಗಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ನಿಮ್ಗೆ ಏನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.